ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿ ಅಭಿಷೇಕ್ ಹಾಗೇನೆ ಅಶ್ವಿನಿ ಜೊತೆಗಿನ ಅತಿಯಾದ ಫ್ಲರ್ಟಿಂಗ್ ನಿಂದ ಅಭಿಷೇಕ್ ಟ್ರೋಲ್ ಆಗ್ತಾ ಇದ್ದಾರೆ. ದೊಡ್ಡ ಮನೆಯಲ್ಲಿ ಹುಡುಗಿರ್ ಜೊತೆ ಸುತ್ತಾಡೋದ್ರಲ್ಲೇ ತಮ್ಮ ಎನರ್ಜಿಯನ್ನ ವ್ಯರ್ಥ ಮಾಡ್ಕೋತಿದ್ದಾರೆ. ಇದರಿಂದಾಗಿ ಅವರು ಮತ್ತೆ ಅಶ್ವಿನಿ ಮನೆಯಲ್ಲಿ ಮೂಲೆ ಗುಂಪಾಗಿದ್ದಾರೆ ಅನ್ನುವಂತ ಚರ್ಚೆ ಕೂಡ ನಡೀತಾ ಇದೆ. ಅಭಿಷೇಕ್ ಇದಕ್ಕೂ ಮೊದಲು ಲಕ್ಷಣ ಹಾಗೇನೆ ವಧು ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ರು. ಈಗ ಅವರು ಬಿಗ್ ಬಾಸ್ಗೆ ಬಂದಿದ್ದಾರೆ. ಅವರು ಮುದ್ದುಲಕ್ಷ್ಮಿ ಧಾರಾವಾಹಿಯ ನಟಿ ಅಶ್ವಿನಿ ಜೊತೆ ಜಂಟಿಯಾಗಿದ್ದಾರೆ. ಆದ್ರೆ ಅವರು ತಮ್ಮ ಎನರ್ಜಿಯನ್ನ ಫ್ಲರ್ಟ್ ಮಾಡೋದ್ರಲ್ಲೇ ಕಳೀತಾ ಇದ್ದಾರೆ ಅಂತ ಟ್ರೋಲ್ ಆಗ್ತಾ ಇರುವಂತದ್ದು. ಬಿಗ್ ಬಾಸ್ ನಲ್ಲಿ ಲವ್ ಸ್ಟೋರಿಗಳು ಹುಟ್ಕೊಳ್ಳೋದು ಹೊಸ ವಿಚಾರ ಏನಲ್ಲ. ಈ ಮೊದಲು ಕೂಡ ಅದೆಷ್ಟೋ ಪ್ರೇಮ ಕಥೆಗಳು ದೊಡ್ಡ ಮನೆಯಲ್ಲಿ ಹುಟ್ಕೊಂಡಿವೆ. ಈ ಸೀಸನ್ ನಲ್ಲಿ ಅಭಿಷೇಕ್ ಹಾಗೇನೆ ಅಶ್ವಿನಿ ಈ ರೀತಿಯಲ್ಲಿ ಸುದ್ದಿಯಾಗುವಂತ ಸೂಚನೆ ಸಿಕ್ಕಿರುವಂತದ್ದು. ಬಂದ ದಿನದಿಂದಲೂ ಕೂಡ ಅಭಿಷೇಕ್ ಅವರು ಹುಡುಗಿಯರ ಜೊತೆ ಮಾತಾಡೋದು, ಅವ್ರ ಜೊತೆ ಸುತ್ತಾಡೋದನ್ನ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಸದ್ಯ ಅಭಿಷೇಕ್ ಅವರು ನಡ್ಕೊಳ್ತಾ ಇರುವಂತಹ ರೀತಿ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪ್ರತಿ ಎಪಿಸೋಡ್ನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಅಭಿಷೇಕ್ ಹಾಗೇನೆ ಅಶ್ವಿನಿ ಹರಟೆ ಹೊಡಿತಾ ಕೂತಿರೋದನ್ನ ಮಾತ್ರ ಕಾಣಬಹುದಾಗಿದೆ. ಅದೇ ಕಾರಣಕ್ಕೆ ಕೆಲವರು ಅವರನ್ನ ಹಾಸ್ಯ ಮಾಡೋದು ಕೂಡ ಉಂಟು. ಇನ್ನು ಅಭಿಷೇಕ್ ಹಾಗೇನೆ ಅಶ್ವಿನಿ ಈ ಬಗ್ಗೆ ಬಿಗ್ ಬಾಸ್ ನಲ್ಲಿ ಚರ್ಚೆ ಕೂಡ ಮಾಡಿದ್ದಾರೆ. ನಾವಿಬ್ರು ಹಾಸ್ಯ ಮಾಡೋದ್ರ ಮೂಲಕ ಸುದ್ದಿ ಆಗ್ತಿಲ್ಲ, ಜಗಳ ಕೂಡ ಆಡ್ತಿಲ್ಲ, ನಾವು ಮೂಲೆ ಗುಂಪಾಗಿದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ ಅಶ್ವಿನಿ ಹೇಳಿದ್ರು. ಆ ಬಳಿಕ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.